ಕರ್ನಾಟಕ ರಾಜ್ಯ ಸರ್ಕಾರಿ ಅರಿವು ಕೇಂದ್ರ ಗ್ರಾಮ ಪಂಚಾಯತಿ ಗ್ರಂಥಾಲಯ ಗ್ರಂಥಪಾಲಕರಿಗೆ ಕನಿಷ್ಠ ವೇತನ ಪಾವತಿ ಹಾಗೂ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಆಗಸ್ಟ್ 27ರಂದು ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರ ಮಾಡುತ್ತಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಅರಿವು ಕೇಂದ್ರ ಗ್ರಾಮ ಪಂಚಾಯತಿ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರ ನೌಕರರ ಸಂಘ ರಾಜ್ಯ ಘಟಕ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಶ್ರೀಮಂತ್ ಗೌಂಡಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಂಥಪಾಲಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು. ಕನಿಷ್ಠ ವೇತನ ಪ್ರತಿ ತಿಂಗಳು 5ನೇ ತಾರೀಕಿನ ಒಳಗೆ ಜಮಾ ಮಾಡಬೇಕು. ದಿನಪತ್ರಿಕೆಯ ಬಿಲ್ಲು ಮತ್ತು ವೆಚ್ಚ ಸಕಾಲದಲ್ಲಿ ಪಾವತಿ ಮಾಡಬೇಕು. ನಿವೃತ್ತ ನೌಕರಿಗೆ ಇಡ್ಗಂಟು ಸೌಲಭ್ಯ ನೀಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಇವಾಗ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಇದೇ ನಮ್ಮ ವಿಧಾನಸಭೆ ಅಧಿವೇಶನ ಸಂದರ್ಭದಲ್ಲಿ ನಾವು ಇದೇ ದಿನಾಂಕ 27/8/2020 ಬೆಂಗಳೂರಿನ ಫ್ರೀಡಂ ಪಾರ್ಕ್ ಆವರಣದಲ್ಲಿ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಾದ ಶ್ರೀ ಪಂಪನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಗ್ರಂಥಾಲಯ ಅರಿವು ಕೇಂದ್ರದ ನಮ್ಮ ಮೇಲ್ವಿಚಾರಕರ ಕೆಲವು ಬೇಡಿಕೆಗಳಿಗಾಗಿ ನಾವು ಅವತ್ತು ಒಂದು ದಿನದ ಸಾಮೂಹಿಕ ಮುಷ್ಕರ ಕಾರ್ಯಕ್ರಮ ಫ್ರೀಡಂ ಪಾರ್ಕ್ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ನಮ್ಮ ಕೆಲವೊಂದು ಬೇಡಿಕೆಗಳಿದೆ, ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ಅರಿವು ಕೇಂದ್ರ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕರಿಗೆ ಕನಿಷ್ಠ ವೇತನ ನೇರ ಪಾವತಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ 27/8/2026ರಂದು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಆವರಣದಲ್ಲಿ ಮುಷ್ಕರ ಮಾಡುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ಅರಿವು ಕೇಂದ್ರ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ನೌಕರರ ಸಂಘ ಬೆಂಗಳೂರು ಹಾಗೂ ನಮ್ಮ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಗ್ರಾಮ ಪಂಚಾಯಿತಿಗೊಂದು ಸುಮಾರು ರಾಜ್ಯದಲ್ಲಿ 5800 ಅರಿವು ಕೇಂದ್ರಗಳು ಗ್ರಾಮೀಣ ಭಾಗದ ಓದುಗರು, ವಿದ್ಯಾರ್ಥಿಗಳು, ಯುವಕರು ಹಾಗೂ ಯುವತಿಯರು, ಮಹಿಳೆಯರು ಮತ್ತು ಹಿರಿಯ ನಾಗರಿಕರಿಗೆ ನಮ್ಮ ಅರಿವು ಕೇಂದ್ರಗಳ ಮೂಲಕ ಓದುವ ಹವ್ಯಾಸ ಮತ್ತು ವಿವಿಧ ಚಟುವಟಿಕೆಗಳ ಮೂಲಕ ಅತ್ಯುತ್ತಮವಾಗಿ ನಾವು ಕಾರ್ಯನಿರ್ವಹಿಸುತ್ತಿದ್ದು, ಆದರೆ ಅರಿವು ಕೇಂದ್ರದಲ್ಲಿ ಬೆಳಗ್ಗೆ 9ರಿಂದ ಸಂಜೆ 7 ಗಂಟೆಯವರೆಗೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಗ್ರಂಥಪಾಲಕರಿಗೆ ರಾಜ್ಯ ಸರ್ಕಾರವು 2023ರಲ್ಲಿ ಕನಿಷ್ಠ ವೇತನ ಮತ್ತು ಸೇವಾ ನಿಯಮ ಜಾರಿಗೆ ತಂದಿರೂ ಕೂಡ ಇಲ್ಲಿವರೆಗೆ ಪೂರ್ಣ ವೇತನ 19,201 ರೂಪಾಯಿ ಸರ್ಕಾರ ಘೋಷಣೆ ಮಾಡಿತ್ತು. ಅದು ಇಲ್ಲಿವರೆಗೂ ಕೂಡ ನಮಗೆ ಸರಿಯಾದ ಸಮಯಕ್ಕೆ ಏನಪ್ಪ ಅಂದರೆ ಇಲ್ಲಿವರೆಗೆ ತಲುಪಿಲ್ಲ. ಉಳಿದ ಅಂದರೆ 19,201 ರೂಪಾಯಿ ಸರ್ಕಾರ ಕನಿಷ್ಠ ವೇತನ ಅಂತ ಘೋಷಣೆ ಮಾಡಿದ್ರು ಕೂಡ ನಮ್ಮ ಖಾತೆಗೆ ಕೇವಲ 12,000 ರೂಪಾಯಿ ಆಗ್ತಾಯಿದ್ದಾರೆ ಸರ್. ಉಳಿದ 7,201 ರೂಪಾಯಿ ಏನಪ್ಪ ಅಂತಂದ್ರೆ ಅದು ವ್ಯತ್ಯಾಸದ ಮೊತ್ತವನ್ನು ಗ್ರಾಮ ಪಂಚಾಯಿತಿಯ ತೆರಿಗೆ ಮಟ್ಟದಲ್ಲಿ ಹಾಕುವಂಥ ವ್ಯವಸ್ಥೆ ಮಾಡಿರೋದ್ರಿಂದ ಇಡೀ ನಮ್ಮ ರಾಜ್ಯದ ಎಲ್ಲ ಅರಿವು ಕೇಂದ್ರ ಮೇಲ್ವಿಚಾರಕರಿಗೆ ಒಂದು ಇಂದಿನ ಜೀವನ ಅಂದರೆ ನಮ್ಮ ಸಂಸಾರ ಮಾಡೋಕ್ಕೂ ತುಂಬ ಕಷ್ಟಕರವಾಗಿದೆ ಸರ್. ಅದೇ ರೀತಿಯಾಗಿ ತಮಗೆಲ್ಲ ಗೊತ್ತಿರೋದು ನಮ್ಮ ಸೇಡಂ ತಾಲೂಕಿನ ಮಳಿಕೇಡ್ ಗ್ರಾಮ ಪಂಚಾಯಿತಿಯ ಗ್ರಂಥಪಾಲಕಿ ಶ್ರೀಮತಿ ಭಾಗ್ಯವತಿ ಅಗ್ಗಿಮಠ ಎಂಬುವರು ಕಳೆದ ಕೆಲವು ದಿನಗಳ ಹಿಂದೆ ಗ್ರಂಥಾಲಯದಲ್ಲಿ ವೇತನ ಬಿಡುಗಡೆ ಆಗದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ತಮಗೆಲ್ಲ ಗೊತ್ತಿದೆ. ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಕೊಳಲುಗೊಟ್ಟ ಎಂಬ ಗ್ರಾಮದಲ್ಲಿಯೂ ಕೂಡ ಅವರು ಶ್ರೀ ರಾಮಚಂದ್ರ ಎಂಬ ಗ್ರಂಥಪಾಲಕರು ಕೂಡ ವೇತನ ಸರಿಯಾದ ಸಮಯಕ್ಕೆ ಆಗದಿರೋ ಜೀವನ ನಿರ್ವಹಣೆ ಕಷ್ಟ ಆಗ್ತಿರೋದ್ರಿಂದ ಪಾಪ ಅವರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಸರ್. ಯಾಕಂದ್ರೆ ಇದೇ ರೀತಿ ಆದರೆ ನಮ್ಮ ಮೇಲ್ವಿಚಾರಕರ ಬದುಕು ಏನಪ್ಪ ಅಂದ್ರೆ ದುಸ್ತರ ಆಗ್ತಾ ಇದೆ ಸರ್. ಅದಕ್ಕೋಸ್ಕರ ನಮ್ಮ ಕೆಲವೊಂದು ಬೇಡಿಕೆ ಇದೆ ಸರ್ ಸರ್ಕಾರದ ಮೇಲೆ. ಅದೇನಪ್ಪ ಅಂತಂದ್ರೆ, ಗ್ರಂಥಪಾಲಕರ ವೈಯಕ್ತಿಕ ಖಾತೆಗೆ ಸರ್ಕಾರ ಪಡಿಸಿರುವ ಕನಿಷ್ಠ ವೇತನ ಪ್ರತಿ ತಿಂಗಳು 5ನೇ ತಾರೀಕಿನೊಳಗೆ ಜಮಾ ಮಾಡಬೇಕು. ಎರಡನೇದಾಗಿ ದಿನಪತ್ರಿಕೆಯ ಬಿಲ್ಲು ಮತ್ತು ಸಾಲಿಲುವರೆ ವೆಚ್ಚ ಮತ್ತು ಗ್ರಂಥಾಲಯದ ಶುಚಿಗಾರರ ಭತ್ಯೆಯನ್ನು ವೇಗವಾಗಿ ನಮಗೆ ನೀಡಬೇಕಂತೇಳಿ ಮನವಿ ಮಾಡ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಈ ನಮ್ಮ ಗ್ರಂಥಾಲಯದಲ್ಲಿ ಕಾರ್ಯನಿರ್ವಹಿಸಿ ಬರಿಗೈಲಿ ಮರಳುವಂಥ ಕೆಲಸ ಆಗ್ತಾಯಿದೆ ಸರ್. ಯಾಕಂದರೆ ನಮ್ಗೆ ಯಾವುದೇ ಅಂಥ ನಿವೃತ್ತಿ ಧನ ಮತ್ತು ವೇತನ ಇರುವುದಿಲ್ಲ. ಅದಕ್ಕೋಸ್ಕರ ಒಂದು ಇಡಗಂಟಿನ ವ್ಯವಸ್ಥೆ ಕೂಡ ಸರ್ಕಾರ ಮಾಡಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಅರಿವು ಕೇಂದ್ರ ಗ್ರಂಥಪಾಲಕರನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ನೌಕರರೆಂದು ಪರಿಗಣಿಸಬೇಕು. ಯಾಕಂತಂದ್ರೆ ನಾವು
ನಾವು ಮೊದಲು ಶಿಕ್ಷಣ ಇಲಾಖೆಯಿಂದ ಗ್ರಾಮೀಣಾಭಿವೃದ್ಧಿಗೆ ಬಂದಿದ್ದೀವಿ ಸರ. ಬಟ್ ಇಲ್ಲೂ ನಾವು ಅತಂತ್ರ ಸ್ಥಿತಿಯಲ್ಲಿದ್ದೀವಿ. ಅವ್ರು ಏನು ಹೇಳ್ತಾರೆ, ಇವರನ್ನು ನಿರ್ವಹಣೆಗೋಸ್ಕರ ನಾವು ತೊಗೊಂಡಿದ್ದಂಥ ಗ್ರಾಮೀಣಾಭಿವೃದ್ಧಿ ಹೇಳುತ್ತೆ. ಅವರು ಯಾಕಂದರೆ ಎರಡೂ ಇಲಾಖೆ ನಡ್ಬೇಕು ಕೂಸು ಬಡವಾದಂಗೆ ನಮ್ಮ ಪರಿಸ್ಥಿತಿ ಆಗಿದೆ ಸರ್. ಆಮೇಲೆ ಕಾರ್ಮಿಕ ಇಲಾಖೆಯು ಇತ್ತೀಚೆಗೆ ಹೊರಡಿಸುವ ಕನಿಷ್ಠ ವೇತನ ಕಾಯ್ದೆ ಅಡಿಯಲ್ಲಿ ಗ್ರಂಥಪಾಲಕರನ್ನು ಅತಿ ಕುಶಲ ವರ್ಗಕ್ಕೆ ಸೇರಿಸಿ ನಮ್ಮ ವೇತನವನ್ನು ಇನ್ನೂ ಹೆಚ್ಚುಗೊಳಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಕೊನೆಯದಾಗಿ ಅರಿವು ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯ ಒದಗಿಸ್ಬೇಕು ಸರ್. ಯಾಕಂದ್ರೆ ಕೆಲವೊಂದು ಗ್ರಾಮ ಪಂಚಾಯತ್ ಗ್ರಂಥಾಲಯಗಳಲ್ಲಿ ಸೂಕ್ತವಾದ ಕಟ್ಟಡ ಇಲ್ಲ ಸರ್, ಫ್ಯಾನ್ ವ್ಯವಸ್ಥೆ ಇಲ್ಲ ಸರ್, ವಿದ್ಯುತ್ ಸೌಕರ್ಯ ಇಲ್ಲ, ಶೌಚಾಲಯಗಳಿಲ್ಲ ಸರ್, ಅಂಗವಿಕಲರಿಗೆ ರ್ಯಾಂಪ್ ವ್ಯವಸ್ಥೆ ಇರೋದಿಲ್ಲ. ಆದ ಕಾರಣ ದಯವಿಟ್ಟು ಸರ್ಕಾರ ಈ ಅಧಿವೇಶನದಲ್ಲಿ ಅಂದ್ರೆ ಈ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಒಂದು ಉತ್ತಮವಾದ ನಿರ್ಧಾರ ತಗೊಂಡು ನಮ್ಮ ಸರ್ಕಾರ ನಿಗದಿಗೊಳಿಸಿರುವ ಕನಿಷ್ಠ ವೇತನ 19,201 ರೂಪಾಯಿ ನಮ್ಮ ಖಾತೆಗೆ ನೇರವಾಗಿ ತರ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗಿ ಈ ಮೂಲಕ ತಮ್ಮ